ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನಪ್ಪ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಂತಂದರೆ, ಈ ಚೇರ್ ಆರ್ಡ್ಸ್ನ ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಚೇರ್ ಆರ್ಡ್ಸ್ ಅಂತಂದರೆ ಈ ಟಾಪ್ ಮ್ಯಾಟ್ ರಿಇನ್ಫೋರ್ಸ್ಮೆಂಟ್ ಇದೆಯಲ್ಲ, ಈ ಟಾಪ್ ಮ್ಯಾಟ್ ರಿಇನ್ಫೋರ್ಸ್ಮೆಂಟನ್ನು ಒಂದು ಲೆವೆಲ್ಗೆ ಪ್ಲೇಸ್ ಮಾಡೋದಕ್ಕೆ ಅಂತಂದರೆ, ಈ ಟಾಪ್ ಮ್ಯಾಟ್ ರಿಇನ್ಫೋರ್ಸ್ಮೆಂಟು ಚೇರ್ ರಾಡ್ ಇಲ್ಲ ಅಂತಂದರೆ ಅದು ಬೆಂಡ್ ಆಗಿ ನಮ್ದೇನು ಟಾಪಿಂದ ಏನು ಕವರ್ ಕೊಟ್ಟಿದಾರಲ್ಲ ಆ ಕವರ್ನ ನಾವು ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ ನಾವು ಈ ಟಾಪ್ ಮ್ಯಾಟ್ ರಿಇನ್ಫೋರ್ಸ್ಮೆಂಟು ಮತ್ತು ಬಾಟಮ್ ಮ್ಯಾಟ್ ರಿಇನ್ಫೋರ್ಸ್ ಮಧ್ಯದಲ್ಲಿ ನಾವು ಚೇರ್ ರಾಡ್ನ ಪ್ರೊವೈಡ್ ಮಾಡಬೇಕಾಗತ್ತೆ. ಮತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ, ಆವಾಗಲೇ ನಿಮಗೆ ನೀಟಾಗಿ ಅರ್ಥ ಆಗೋದು. ಆ ಚೇರ್ ರಾಡು ಯಾವ ರೀತಿ ತಯಾರು ಮಾಡ್ತಾರೆ ಅಂತಂದರೆ ನೋಡಿ, ಈ ಶೇಪಲ್ಲಿ ಇರುತ್ತೆ ಚೇರ್ ರಾಡು. ಸೊ ಇದು ನಮಗೆ ಚೇರ್ ರಾಡ್ದು ಶೇಪು ಮತ್ತು ಅದರದ್ದು ಡಿಸ್ಟೆನ್ಸ್ಗಳೆಲ್ಲ ಇರುತ್ತೆ ನೋಡಿ. ಈ ಶೇಪಲ್ಲಿ ಆ ಚೇರ್ ರಾಡನ್ನು ತಯಾರು ಮಾಡಿ ಆ ಟಾಪ್ ಮ್ಯಾಟು ಮತ್ತು ಬಾಟಮ್ ಮ್ಯಾಟ್ ಮಧ್ಯ ಪ್ಲೇಸ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಟಾಪ್ ಮ್ಯಾಟು ಮತ್ತು ಬಾಟಮ್ ಮ್ಯಾಟು ಅದರ ಲೊಕೇಶನಲ್ಲಿ ಆ ಕವರ್ ನಮ್ದೇನು ಸ್ಲ್ಯಾಬ್ದು ಟಾಪಿಂದ ಮತ್ತು ಬಾಟಮಿಂದ ಏನು ಕವರ್ ಅಂತ ಹೇಳ್ತೀವಲ್ಲ ಆ ಕವರ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ನಾವು ಆ ಚೇರ್ ರಾಡನ್ನು ಯೂಸ್ ಮಾಡೋದು. ಸೊ ಆ ಚೇರ್ ಆಡ್ದು ಡಿಸ್ಟೆನ್ಸು ಮತ್ತು ಸೈಜ್ ಎಲ್ಲ ಯಾವ ರೀತಿ ಇರುತ್ತೆ ಅಂತಂದರೆ, ಇಲ್ಲಿ ನೋಡಿ ಈ ಲೆಗ್ ಇದೆಯಲ್ಲ, ಈ ಲೆಗ್ ಬಂದ್ಬಿಟ್ಟು ಒಂದು 300 mm, ಮತ್ತು ಈ ಟಾಪ್ ಲೆಂತ್ ಏನಿರುತ್ತಲ್ಲ ಇದು ಬಂದ್ಬಿಟ್ಟು ಒಂದು 300 to 400 mm. ಸೊ ಈ ರೀತಿ ನಾವು ಈ ಚೇರ್ ಆಡನ್ನು ಯುಟಿಲೈಸ್ ಮಾಡಬೇಕು. ಆ ಚೇರ್ ಆಡಿಗೆ ಕಟಿಂಗ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನೋಡಿ, ಈ ಕಟಿಂಗ್ ಲೆಂತ್ ಫಾರ್ಮುಲಾ 2 into this 300 ಪ್ಲಸ್ ಈ ಟಾಪ್ ಲೆಂತ್ ಒಂದು 400 ಪ್ಲಸ್ ಈ ಹೈಟ್ ಏನಿದೆ ಅಲ್ವಾ, ಈ ಹೈಟೇ ಈ ಚೇರ್ ಆಡಲ್ಲಿ ತುಂಬ ಇಂಪಾರ್ಟೆಂಟು. ಪರ್ಫೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಹೊಡಿಬೇಕಾಗಿರೋದು. ಈ ಹೈಟ್ ಬಂದ್ಬಿಟ್ಟು ನಾವು ಆಸ್ ಪರ್ ದ ಸ್ಲ್ಯಾಬ್ ಥಿಕ್ನೆಸ್ಸು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದರಲ್ಲಿ 2 times ಆಫ್ ಹೈಟು ಮೈನಸ್ 4 times ಆಫ್ ದಿಸ್ ಬೆಂಡ್ ಡಿಡಕ್ಷನ್. ಇಲ್ಲಿ 4 ಬೆಂಡ್ ಇದೆ, ಈ 4 ಬೆಂಡ್ ಇರೋದ್ರಿಂದ 4 ಬೆಂಡ್ ಡಿಡಕ್ಷನ್ ಮಾಡಬೇಕು ಆಸ್ ಪರ್ IS ಸ್ಟ್ಯಾಂಡರ್ಡ್. ಈ ಹೆಚ್ ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ಈ ಹೆಚ್ ಬಂದ್ಬಿಟ್ಟು ಡಿಪೆಂಡ್ಸ್ ಅಪಾನ್ ದ ಅವರ್ ಸ್ಲ್ಯಾಬ್ ಥಿಕ್ನೆಸ್ಸು. ಸೊ ಟೋಟಲ್ ಡಿ ಅಂತಂದರೆ ನಮ್ಮದು ಸ್ಲ್ಯಾಬ್ ಥಿಕ್ನೆಸ್ಸು ಮೈನಸ್ 2 times ಆಫ್ ಕವರ್ ಮೈನಸ್ ಸಮ್ ಆಫ್ ಆಲ್ ಟಾಪ್ ಮ್ಯಾಟು ಮತ್ತು ಬಾಟಮ್ ಮ್ಯಾಟ್ದು ರಾಡ್ ಸೈಜಸ್ ಎಲ್ಲ ಮೈನಸ್ ಮಾಡಿ ಇನ್ನು ಉಳಿದಿದ್ದ ಡಿಸ್ಟೆನ್ಸ್ ಏನಿದೆಯೋ ಆ ಡಿಸ್ಟೆನ್ಸ್ಗೆ ನಾವು ಈ ಹೆಚ್ಚನ್ನ ನಾವು ಅಲ್ಲಿ ಹೊಡಿಬೇಕಾಗುತ್ತೆ. ಸೊ BA ಅಂತಂದರೆ ಬೆಂಡ್ ಅಲಯನ್ಸು, ಡಿ ಅಂತಂದರೆ ಡೈ ಆಫ್ ದ ಬಾರು, ಆ್ಯಂಗಲ್ ಅಂತಂದರೆ ಆ್ಯಂಗಲ್ ಆಫ್ ಬೆಂಡು. ಸೊ ಇದ್ರ ಪ್ರಕಾರ ನಾವು ಈ ಚೇರ್ ಆಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಚೇರ್ ಆಡ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಥಿಕ್ನೆಸ್ಸು ಕೂಡ ತುಂಬ ಇಂಪಾರ್ಟೆಂಟ್ ಇರ್ತದೆ. ಈ ಸ್ಲ್ಯಾಬ್ ಥಿಕ್ನೆಸ್ ನೋಡಿ, ಇಲ್ಲಿ ಸ್ಲ್ಯಾಬ್ ಥಿಕ್ನೆಸ್ S1 ಅಂತ ಮೆನ್ಷನ್ ಮಾಡಿದೆಯಲ್ವಾ, ಇದು ನಮ್ಮದು ಟಾಪ್ ಮ್ಯಾಟ್ ರಿಇನ್ಫೋರ್ಸ್ಮೆಂಟ್. ನಮ್ಮದು GA ಡ್ರಾಯಿಂಗ್ ಇದೆ ನೋಡಿ. ಈ GA ಡ್ರಾಯಿಂಗಲ್ಲಿ ಎಲ್ಲೆಲ್ಲಿ S1 ಅಂತ ಮೆನ್ಷನ್ ಮಾಡಿದಾರಲ್ಲ, ಈ S1 ಅಂತ ಮೆನ್ಷನ್ ಮಾಡಿರೋ ಸ್ಲ್ಯಾಬ್ ಎಲ್ಲ ಬಂದ್ಬಿಟ್ಟು 150 mm ತಿಕ್ಕು, ಮತ್ತು ಎಲ್ಲೆಲ್ಲಿ ಏನು ಮೆನ್ಷನ್ ಮಾಡಿಲ್ಲೋ ಉಳಿದಿದ್ದ ಸ್ಲ್ಯಾಬ್ ಎಲ್ಲ ಬಂದ್ಬಿಟ್ಟು ನಮ್ಮದು 125 mm ತಿಕ್ಕು. ಈ ಥಿಕ್ನೆಸ್ ಪ್ರಕಾರ ನಾವು ಸ್ಲ್ಯಾಬ್ದು ಚೇರ್ ಆಡ್ ಹೈಟನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಎಲ್ಲಿ ಸ್ಲ್ಯಾಬ್ ಥಿಕ್ನೆಸ್ಸು ಜಾಸ್ತಿ 150 ಅಂತ ಜಾಸ್ತಿ ಇರುತ್ತೋ ಅಲ್ಲಿಗೆಲ್ಲ ಬಂದ್ಬಿಟ್ಟು 10 mm ಚೇರ್ ಆರ್ಡ್ಸ್ ಹೊಡಿಬೋದು. ಇನ್ನು ಉಳಿದಿದ್ದಕ್ಕೆಲ್ಲ ಬಂದ್ಬಿಟ್ಟು 8 mm ಚೇರ್ ಆರ್ಡ್ಸ್ನೇ ನಾವು ಕೂಡ ಯುಟಿಲೈಸ್ ಮಾಡ್ಬೋದು. ಇಲ್ಲಿ ಈ ಚೇರ್ ಆಡ್ಸೋದು ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ, ಈ ಚೇರ್ ಆಡ್ ಲೆಂತ್ ಏನಿದೆಯಲ್ವ, ಈ ಲೆಂತ್ ಬಂದ್ಬಿಟ್ಟು ನಾವು ಎಕ್ಸಾಕ್ಟಾಗಿ ನಾವು ಈ ಫಾರ್ಮುಲಾ ಪ್ರಕಾರನೇ ಕ್ಯಾಲ್ಕುಲೇಟ್ ಮಾಡಿ ನಾವು ಆ ಚೇರ್ ಆಡನ್ನು ಇಡಬೇಕು ಅನ್ನೋ ನೆಸಿಟಿ ಏನಿರೋದಿಲ್ಲ. ಈ ಚೇರ್ ಆಡಲ್ಲಿ ನಾವು ಮ್ಯಾಕ್ಸಿಮಮ್ 1 ಮೀಟ್ರಿಂದ ಹಿಡಿದು 1.5 ಮೀಟರ್ ತನಕ ಏನು ಚೇರ್ ಆಡ್ ಇರುತ್ತಲ್ವ, ಅದಕ್ಕೆ ಇದನ್ನು 300 to 400 mm ಅಂತ ನಾವು ತೊಗೊಳ್ಳೋದು. ಅದ್ರ ಪ್ರಕಾರ ನಾವು ಈ ಸ್ಕ್ರ್ಯಾಪ್ ರಾಡ್ಸ್ ಏನು ಬರುತ್ತಲ್ಲ ನಮ್ಮದು ಸ್ಲ್ಯಾಬ್ದು ವೇಸ್ಟೇಜ್ ಕಟ್ಟಿಂಗು, ಅದ್ರಲ್ಲಿ ಬರ್ತಕ್ಕಂಥ 1 ಮೀಟ್ರಿಂದ ಹಿಡಿದು 1.5 ಮೀಟರ್ ತನಕ ಏನು ರಾಡ್ ಬರುತ್ತೋ ಆ ರಾಡನ್ನೆಲ್ಲ ನಾವು ಚೇರ್ ರಾಡಾಗಿ ಕನ್ವರ್ಟ್ ಮಾಡಿ ಆ ಚೇರ್ ರಾಡ್ಸ್ ಎಲ್ಲ ತೊಗೊಬಂದ್ಬಿಟ್ಟು ನಾವು ಇಲ್ಲಿ ಈ ಟಾಪ್ ಮ್ಯಾಟು ಎಲ್ಲೆಲ್ಲಿ ಬರುತ್ತೋ ಅಲ್ಲಲ್ಲಿ ನಾವು ಪ್ಲೇಸ್ ಮಾಡ್ಬೋದು. ಅದರಿಂದ ನಮಗೆ ಈ ವೇಸ್ಟೇಜು ಕೂಡ ನಮಗೆ ಸ್ವಲ್ಪ ರಿಡ್ಯೂಸ್ ಮಾಡ್ಬೋದು. ಸೊ ಇದನ್ನು ಥಿಂಕ್ ಮಾಡಿ ಸೈಟಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು. ಡೈರೆಕ್ಟಾಗಿ ಚೇರ್ ರಾಡ್ಗೆ ಬಂದ್ಬಿಟ್ಟು ನಮ್ಮದು ಏನು 12 ಮೀಟರ್ ಲೆಂತ್ ಇರುತ್ತಲ್ಲ ಆ ರಾಡ್ನೇ ತೊಗೊಂಡು ಕಟ್ ಮಾಡಿ ಚೇರ್ ರಾಡ್ ಪ್ರಿಪೇರ್ ಮಾಡಬಾರ್ದು. ಏನು ಸ್ಕ್ರ್ಯಾಪ್ ಇದೆಯೋ ಆ ಸ್ಕ್ರ್ಯಾಪಲ್ಲೇ ನಾವು ಚೇರ್ ರಾಡನ್ನು ಯುಟಿಲೈಸ್ ಮಾಡಿದಾಗ ನಮಗೆ ವೇಸ್ಟೇಜನ್ನ ರೆಡ್ಯೂಸ್ ಮಾಡ್ಬೋದು. ಮತ್ತು ಈಗ ಆ ಚೇರ್ ರಾಡನ್ನು ಯಾವ ರೀತಿ ಪ್ಲೇಸ್ ಮಾಡಬೇಕು ಮತ್ತು ಎಷ್ಟು ನಂಬರ್ ಪ್ಲೇಸ್ ಮಾಡಬೇಕು ಅನ್ನೋದನ್ನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ನಮ್ಮದು ಟಾಪ್ ಮ್ಯಾಟ್ದು X ಡೈರೆಕ್ಷನ್ದು ಮೇನ್ ರಿಇನ್ಫೋರ್ಸ್ಮೆಂಟು, ಅದೇ ಥರ ಇದು ಟಾಪ್ ಮ್ಯಾಟ್ದು Y ಡೈರೆಕ್ಷನ್ ಮೇನ್ ರಿಇನ್ಫೋರ್ಸ್ಮೆಂಟು. ಸೊ ಎಲ್ಲೆಲ್ಲ ನಮಗೆ ಟಾಪ್ ಮ್ಯಾಟ್ ಬರುತ್ತಲ್ಲ ಆ ಟಾಪ್ ಮ್ಯಾಟ್ ಬರೋ ಜಾಗದಲ್ಲಿ ಮಿನಿಮಮ್ 1 ಮೀಟ್ರಿಗೆ 1 ಚೇರ್ ಆರ್ಡ್ಸ್ನ ನಾವು ಪ್ರೊವೈಡ್ ಮಾಡಬೇಕು. 1 ಮೀಟ್ರಿಗೆ 1 ಚೇರ್ ಆರ್ಡ್ಸ್ ಅಂದರೆ ನೋಡಿ, ಇದು ಲಿವಿಂಗ್ ಆ್ಯಂಡ್ ಡೈನಿಂಗು. ಈ ಲಿವಿಂಗ್ ಆ್ಯಂಡ್ ಡೈನಿಂಗಲ್ಲಿ ಟೋಟಲಿ ನೋಡಿ 8 ಮೀಟ್ರ್ ಇದೆ. 8 ಮೀಟ್ರ್ ಅಂತಂದರೆ ಇದರ ಸೆಂಟ್ರಲ್ಲಿ ಒಂದು 8 ಚೇರ್ ಹಾಕಬೇಕಾಗುತ್ತೆ. ಅದೇ ಥರ ವಿಡ್ತ್ ನೋಡಿದ್ರೆ, ವಿಡ್ತ್ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಒಂದು ನೋಡಿ 3.3 ಮೀಟ್ರ್ ಇದೆ. ಸೊ ಇದ್ರ ಮಧ್ಯೆ ಒಂದು 3 ಚೇರ್ ಆರ್ಡ್ಸ್ ಹಾಕಬೇಕಾಗುತ್ತೆ.
ಸೊ ಅವಾಗ ನಮ್ಮದು ಇಲ್ಲಿ ಟಾಪ್ ಮ್ಯಾಟ್ ನೋಡಿ, ಇಲ್ಲಿ ಆಲ್ಮೋಸ್ಟ್ ಈ ಬೀಮಿಂದ ಹಿಡಿದು 2.75 ಮೀಟ್ರು ನಮ್ಮದು ಟಾಪ್ ಮ್ಯಾಟ್ ಬಂದಿದೆ. ಅಂದರೆ ಇಲ್ಲಿಂದ ಇಲ್ಲಿ ತನಕ ಒಂದು 2ರಿಂದ 3 ಚೇರ್ ರಾಡ್ಸ್ ಹಾಕಬೇಕು. ಯಾಕೆಂದರೆ ಇಲ್ಲಿ ಬೀಮ್ ಇರುತ್ತೆ, ಈ ಕಡೆ ಎಂಡಲ್ಲೂ ಬೀಮ್ ಇರುತ್ತೆ, ಈ ಕಡೆ ಎಂಡಲ್ಲೂ ಬೀಮ್ ಇರುತ್ತೆ. ಸೊ ಬೀಮ್ ಹತ್ರ ನಮಗೇನು ಚೇರ್ ಆಡಿಸ್ಬೇಕಾಗಲ್ಲ, ಬೀಮಿಂದ 1 ಮೀಟ್ರ್ ಬಿಟ್ಟು ನಾವು ಚೇರ್ ಆರ್ಟ್ಸ್ನ ಪ್ರೊವೈಡ್ ಮಾಡ್ತಾ ಹೋಗ್ಬೋದು. ಸೊ ಅವಾಗ ಇಲ್ಲಿಗೆ 2.75 ಮೀಟರ್ ಇದೆ, ಆಲ್ಮೋಸ್ಟ್ 3 ಮೀಟರ್ ಅಂತಂದರೆ ಇಲ್ಲಿ 2 ಅಥವಾ 3 ಲೈನ್ ನಾವು ಚೇರ್ ಆರ್ಟ್ಸ್ನ ಹಿಂಗೆ ಹಾಕಬೇಕಾಗುತ್ತೆ. ಮತ್ತು ಹಿಂಗೆ ಟೋಟಲ್ ಹಿಂಗೆ ಲೆಂತ್ ತೊಗೊಂಡಾಗ ಟೋಟಲ್ 8 ಮೀಟರ್ ಇದೆ. 8 ಮೀಟ್ರಲ್ಲಿ ಸೊ ಈ ಎಂಡಿಂದ ಎಂಡಿಗೆ ಒಂದು 8 ಚೇರ್ ಆರ್ಟ್ಸ್ ಹಾಕಬೇಕಾಗುತ್ತೆ. ಸೊ ಅವಾಗ ನಮಗೆ ಇಲ್ಲಿ ಈ ಕಡೆ ನೋಡಿ, ಈ ಕಡೆ ನಮ್ಮದು ಈ ರಾಡ್ ಬಂದ್ಬಿಟ್ಟು 1100 mm ಪ್ರೊಜೆಕ್ಷನ್ ಇದೆ. ಅಂದರೆ ಇಲ್ಲಿ ಒಂದು ಚೇರ್ ರಾಡ್ ಹಾಕಿದ್ರೆ ಸಾಕು. ಈ ಕಡೆನೂ 1100 mm ಪ್ರೊಜೆಕ್ಷನ್, ಈ ಕಡೆ 800 mm ಪ್ರೊಜೆಕ್ಷನ್ ಇರೋದ್ರಿಂದ ಈ ಸೈಡಲ್ಲೆಲ್ಲ ಒಂದೊಂದು ಚೇರ್ ರಾಡ್ಸ್ ಹಾಕಿದ್ರೆ ಸಾಕು. ಇಲ್ಲಿ 2 ಮೀಟರ್ ಇರೋದ್ರಿಂದ ನಮಗೆ ಇಲ್ಲಿಗೆ 2ರಿಂದ 3 ಚೇರ್ ರಾಡ್ಸ್ ಹಾಕಬೇಕಾಗುತ್ತೆ. ಸೊ ಅವಾಗ ನಮಗೆ ಈ ಟೋಟಲ್ ನಂಬರ್ ಆಫ್ ಚೇರ್ ರಾಡ್ಸ್ ಇಲ್ಲಿ ಎಷ್ಟು ಬರುತ್ತೆ ಅಂತಂದರೆ, ಈ ಟೋಟಲ್ ನೋಡಿ, ಈ ಎಂಡಿಂದ ಈ ಎಂಡ್ಗೆ ಈ ಕಡೆ 8, ಈ ಕಡೆ 8. ಸೊ ಈ ಕಡೆ ಎಂಡಲ್ಲಿ ಇಲ್ಲಿ 3 ಅಂತಂದರೆ ಆ ಕಡೆ ಇಲ್ಲೊಂದು ಬಂತು, ಇಲ್ಲೊಂದು ಬಂತು, ಸೆಂಟ್ರಲ್ ಒಂದು. ಸೊ ಇಲ್ಲಿ 2 ಹಾಕ್ತೀವಿ ಅಂತಂದರೆ ಇಲ್ಲಿ ಈ ಲೈನಲ್ಲೂ ಬಂತು, ಈ ಲೈನಲ್ಲೂ ಬಂತು, ಸೆಂಟ್ರಲ್ಲಿ ಇನ್ನೊಂದು 2 ರಾಡ್ ಎಕ್ಸ್ಟ್ರಾ. ಸೊ 8, 8, 16 ಪ್ಲಸ್ ಇಲ್ಲೊಂದು 2, 18, ಇಲ್ಲೊಂದು 19. ಸೊ ಟೋಟಲ್ 19ರಿಂದ 20 ಚೇರ್ ರಾಡ್ಸ್ನ ನಾವು ಈ ಲಿವಿಂಗ್ ಡೈನಿಂಗ್ ಏರಿಯಾದಲ್ಲಿ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಥಿಕ್ನೆಸ್ಸು S1 ಅಂತಂದರೆ 150 ಇರೋದ್ರಿಂದ ಇಲ್ಲಿ 10 mm ಚೇರ್ ಹಾಕೋಣ ಲಿವಿಂಗಲ್ಲಿ. ಇಲ್ಲೆಲ್ಲ 125 ಇರೋದ್ರಿಂದ ಇಲ್ಲಿಗೆ 8 mm ಚೇರ್ ಹಾಕಿದ್ರು ನಡೆಯುತ್ತೆ. ಸೊ ಮತ್ತು ಇದನ್ನು ಯಾವ ರೀತಿ ಟ್ಯಾಬ್ಲೆಟ್ ಮಾಡೋದು, ಟೋಟಲ್ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ನಮ್ಮದು ಎಕ್ಸೆಲ್ ಸೀಟ್ ಇದೆ ಅಲ್ವಾ, ಈ ಎಕ್ಸೆಲ್ ಸೀಟಿಗೆ ಹೋಗ್ಬಿಟ್ಟು ನಮ್ಮದು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನೋಡಿ, ನಾವು ಬಾಟಮ್ ಎಕ್ಸ್ ಡೈರೆಕ್ಷನ್ ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ವಾ, ಈ ಬಾಟಮ್ ಎಕ್ಸ್ ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ ಒಂದು ಕಂಟೆಂಟನ್ನು ಒಂದು ಫ್ಲ್ಯಾಟ್ ಅದನ್ನು ಫುಲ್ ಕಾಪಿ ಮಾಡ್ಕೊಳ್ಳಿ. Ctrl+C ಮಾಡಿಕೊಂಡು ಈ ಲಾಸ್ಟಿಗೆ ಬಂದ್ಬಿಟ್ಟು ಈ ಲಾಸ್ಟಲ್ಲಿ ಒಂದು ಲೈನ್ ಬಿಟ್ಟು ಅದನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಇಲ್ಲಿ ಬಾಟಮ್ ರೀಇನ್ಫೋರ್ಸ್ಮೆಂಟ್ ಅಂತಿದೆಯಲ್ಲ, ಇದನ್ನು ನೀವು ಚೇರ್ ರಾಡ್ ಅಂತ ಚೇಂಜ್ ಮಾಡಿ, ಚೇರ್ ರಾಡ್ಸ್ ಅಂತ. ಇಲ್ಲಿ ಬಾಟಮ್ ಎಕ್ಸ್ ಡೈರೆಕ್ಷನ್, ವೈ ಡೈರೆಕ್ಷನ್ ಅಂತೆಲ್ಲ ಏನು ಬೇಕಾಗಲ್ಲ, ಇದನ್ನು ಬಾಟಮ್ ಎಕ್ಸ್ ಡೈರೆಕ್ಷನ್ ಡಿಲೀಟ್ ಮಾಡಿ ಇಲ್ಲಿ ಆಸ್ ಇಟ್ ಈಸ್ ಫ್ಲ್ಯಾಟ್ ನಂಬರ್ 1 ಇದೆ ಅಲ್ವಾ, ಫ್ಲ್ಯಾಟ್ ನಂಬರ್ 1 ಲಿವಿಂಗ್ ಡೈನಿಂಗು. ಲಿವಿಂಗ್ ಡೈನಿಂಗಲ್ಲಿ ನಂಬರ್ ಆಫ್ ಐಟಮ್ಸ್ 1. ಇಲ್ಲಿ ನಾವು ಡೈರೆಕ್ಟಾಗಿ ನಮ್ಮದು ಚೇರ್ ರಾಡ್ ಲೆಂತ್ ಇದೆ ಅಲ್ವಾ, ಡೈರೆಕ್ಟಾಗಿ ಆ ಲೆಂತ್ನ ಇಲ್ಲಿ ಎಂಟ್ರಿ ಮಾಡಿಬಿಡ್ತೀನಿ. ನಾನು 1200 mm ನಾನು ಚೇರ್ ರಾಡ್ ತೊಗೊತೀನಿ. ನಾನು 1200 mm ಚೇರ್ ರಾಡು. ಇಲ್ಲಿ ವಿಡ್ತೆಲ್ಲ ಯಾವ್ದು ಬೇಕಾಗಲ್ಲ, ವಿಡ್ತನ್ನ 0 ಮಾಡಿಬಿಡಿ, ವಿಡ್ತ್ ಬೇಕಾಗಿದ್ದಿಲ್ಲ. ನೆಕ್ಸ್ಟು ಇಲ್ಲಿ ಡಯಾ ಆಫ್ ರಾಡು, ಲಿವಿಂಗ್ ಡೈನಿಂಗಿಗೆ ನಾನು 10 mm ಡಯಾ ಹಾಕ್ತೀನಿ. ಸೊ ಈ ಲ್ಯಾಪ್ ಕೋಫಿಷಿಯೆಂಟು, ಕ್ಲಿಯರ್ ಕವರ್ ಇದೆಲ್ಲ ಯಾವುದು ಬೇಕಾಗಲ್ಲ. ಸೊ ಈ ಲ್ಯಾಪ್ ಕೋಫಿಷಿಯೆಂಟ್ ಇದ್ರೂ ನಡೆಯುತ್ತೆ. ಅದೇನು ಲ್ಯಾಪ್ ಕೋಫಿಷಿಯೆಂಟು 12 ಮೀಟ್ರಿಗಿಂತ ಜಾಸ್ತಿ ಬಂದಾಗ ಮಾತ್ರ ಯೂಸ್ ಆಗುತ್ತೆ, ಇಲ್ಲಾಂದ್ರೆ ಅದು ಹಂಗೆ ಇರುತ್ತೆ. ಕ್ಲಿಯರ್ ಕವರ್ 0 ಮಾಡಿ, ಮತ್ತು ಇಲ್ಲಿ ಸ್ಪೇಸಿಂಗು ಕೂಡ 0 ಮಾಡಿ. ಯಾಕೆಂದರೆ ನಾವು ಡೈರೆಕ್ಟು ನಂಬರ್ ಆಫ್ ರಿಂಗನ್ನು, ನಂಬರ್ ಆಫ್ ಚೇರ್ಸನ್ನು ನಾವು ಕೌಂಟ್ ಮಾಡಿ ಎಂಟ್ರಿ ಮಾಡ್ತೀವಿ, ಲ್ಯಾಪ್ ಲೆಂತ್ ಬರೋದಿಲ್ಲ. ಮತ್ತು ಈಗ ಬಾರ್ ಲೆಂತು ನಾವೇನು 1200 mm ಇಲ್ಲಿ ಬಾರ್ ಲೆಂತ್ ಕೊಟ್ಟನಲ್ಲ, ಡೈರೆಕ್ಟ್ ಆ ಬಾರ್ ಲೆಂತ್ ಇಲ್ಲಿ 1200 mm ತೊಗೊಳುತ್ತೆ. ಕಟಿಂಗ್ ಲೆಂತ್ ಕೂಡ 1200 mm. ಇಲ್ಲಿ ನಂಬರ್ ಆಫ್ ಬಾರ್ಸ್, ಈ ನಂಬರ್ ಆಫ್ ಬಾರ್ಸ್ ಏನಿದೆ ಅಲ್ವಾ, ಈ ನಂಬರ್ ಆಫ್ ಬಾರ್ಸನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಬೇಡ, ಡೈರೆಕ್ಟ್ ಈ ನಂಬರ್ ಆಫ್ ಬಾರ್ ಕ್ಯಾಲ್ಕುಲೇಷನ್ ಕಾಲಮನ್ನೇ ನಾವು ಡಿಲೀಟ್ ಮಾಡಿಬಿಡೋಣ. ಇಲ್ಲಿ ಡೈರೆಕ್ಟ್ ಟೋಟಲ್ ನಂಬರ್ ಆಫ್ ಬಾರ್ ಇದೆಲ್ಲ, ಈ ಟೋಟಲ್ ನಂಬರ್ ಆಫ್ ಬಾರಲ್ಲಿ ನಾವು ಎಷ್ಟು 19 ನಂಬರ್ ಕ್ಯಾಲ್ಕುಲೇಟ್ ಮಾಡ್ತೀವಿ ನಮ್ಮದು ಲಿವಿಂಗ್ ಡೈನಿಗೆ. ಡೈರೆಕ್ಟು ಅಲ್ಲಿ 19 ನಂಬರ್ ಎಂಟ್ರಿ ಮಾಡಿಬಿಡಿ. ಸೊ ಅದ್ರ ಪ್ರಕಾರ ಟೋಟಲ್ ಲೆಂತ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ, ಯೂನಿಟ್ ವೆಯ್ಟು, ಟೋಟಲ್ ಕ್ವಾಂಟಿಟಿ ಅದೆಲ್ಲ ಬಂದ್ಬಿಡುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಡೈರೆಕ್ಟಾಗಿ ನಂಬರ್ ಆಫ್ ಬಾರ್ಸ್ ಕಾಲಮಲ್ಲೇ ನಾವು ಆ ನಂಬರ್ ಆಫ್ ರಾಡನ್ನ ಎಂಟ್ರಿ ಮಾಡಿಬಿಡ್ಬೇಕು. ನೆಕ್ಸ್ಟು ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮಲ್ಲಿ ನೋಡಿ ಇಲ್ಲಿ ಎಷ್ಟಿದೆ. ಸೊ ಇದು GA ಡ್ರಾಯಿಂಗ್ ಬೇಡ. ನೆಕ್ಸ್ಟ್ ನೋಡಿ ಮಾಸ್ಟರ್ ಬೆಡ್ರೂಮ್, ಇದು ಮಾಸ್ಟರ್ ಬೆಡ್ರೂಮು. ಈ ಮಾಸ್ಟರ್ ಬೆಡ್ರೂಮ್ ನೋಡಿ, ಈ ಕಡೆನೂ 1200 ಇದೆ, ಈ ಕಡೆ 800 ಇದೆ. ಮತ್ತು ಇನ್ನೊಂದು ಡೈರೆಕ್ಷನಲ್ಲಿ ನೋಡಿ ಇಲ್ಲಿ 1400 ಇದೆ, ಈ ಕಡೆ 800 ಇದೆ. ಅಂದರೆ ಆಲ್ ರೌಂಡ್ ಒಂದು ರೌಂಡು ನಾವು ಚೇರ್ ರಾಡ್ಸನ್ನ ಹಾಕಲೇಬೇಕು. ಆವಾಗ ಇದ್ರದ್ದು ಲೆಂತ್ ಎಷ್ಟಿದೆ ನೋಡಿ, ರೂಮ್ ಲೆಂತ್ ಬಂದ್ಬಿಟ್ಟು ಒಂದು ಸೈಡು 3500 ಇದೆ. ಅಂದರೆ ಈ ಕಡೆ ಒಂದು 3 ಚೇರ್ ರಾಡು, ಈ ಕಡೆ ಲೆಂತ್ ಎಷ್ಟಿದೆ, ಇದು ಬಂದ್ಬಿಟ್ಟು ಒಂದು 4.05. ಅಂದರೆ ಈ ಡೈರೆಕ್ಷನಲ್ಲಿ ಒಂದು 4 ಚೇರು ಮತ್ತು ಈ ಡೈರೆಕ್ಷನಲ್ಲಿ ಒಂದು 3 ಚೇರು. ಸೊ ಆ ರೀತಿ ನಾವು ಲೆಕ್ಕ ತಗೋಬೇಕಾಗುತ್ತೆ. ಅಂದರೆ ಈ ಕಡೆ 4, ಈ ಕಡೆ 4, 8 ಆಯಿತು. ಸೊ ಇಲ್ಲಿ ಸೆಂಟ್ರಲ್ ಇಲ್ಲೊಂದು 8, 2, 10 ಚೇರ್ಸು. ಇಲ್ಲಿ ನಾವು 10 ಚೇರ್ಸನ್ನು ಹಾಕಬೇಕಾಗುತ್ತೆ. ಮಾಸ್ಟರ್ ಬೆಡ್ರೂಮಲ್ಲಿ ನಂಬರ್ ಆಫ್ ಐಟಮ್ಸ್ 1, ಇಲ್ಲೆಂತ ಆಸ್ ಇಟ್ ಈಸ್ 1200 ಹಾಕಿ. ಬಿಡ್ತು ಬೇಕಾಗಲ್ಲ, ಇದಕ್ಕೆ ಡಯಾ 8 mm ಇರಲಿ, ಕವರ್ ಬೇಕಿಲ್ಲ, ಮತ್ತು ಸ್ಪೇಸಿಂಗು ಬೇಕಿಲ್ಲ. ಡೈರೆಕ್ಟಾಗಿ ಇಲ್ಲಿ 10 ನಂಬರ್ಸ್ ಅಂತ ಎಂಟ್ರಿ ಮಾಡಿಬಿಡಿ. ಸೊ ಇವಾಗ ಇಲ್ಲಿ ನಮಗೆ ವಿಡ್ತು ಯಾವುದ್ರಲ್ಲೂ ಕೂಡ ನಮಗೆ ವಿಡ್ತು ಬೇಕಾಗಲ್ಲ, ವಿಡ್ತು ಎಲ್ಲ 0 ಮಾಡಿಬಿಡಿ. ಈ ನೆಕ್ಸ್ಟ್ ಈ ಲಿವಿಂಗ್ ಡೈನಿಂಗ್ ಮಾತ್ರ 150 mm, ಅದೆಲ್ಲ ಅದೊಂದು ಮಾತ್ರ 10 mm ಇಡಿ, ಉಳಿದೆಲ್ಲ 8 mm ಇರಲಿ. ಈ ಕ್ಲಿಯರ್ ಕವರ್ ಅದನ್ನು ಕೂಡ ಎಲ್ಲ 0 ಮಾಡಿಬಿಡಿ. ಮತ್ತು ಸ್ಪೇಸಿಂಗ್ ಕೂಡ ಎಲ್ಲ 0 ಮಾಡಿಬಿಡಿ. ಡೈರೆಕ್ಟಾಗಿ ಇಲ್ಲಿ ನಂಬರ್ಸ್ ಎಂಟ್ರಿ ಮಾಡಿಬಿಡೋಣ. ನೆಕ್ಸ್ಟು ಮಾಸ್ಟರ್ ಬೆಡ್ರೂಮ್
ಮಾಸ್ಟರ್ ಬೆಡ್ರೂಮ್ ಟಾಯ್ಲೆಟ್ ಅಲ್ಲಿ ಏನಿದೆ ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ ಟಾಯ್ಲೆಟ್ ಬಿಡ್ತ್ ಎಷ್ಟಿದೆ ಅಂತಂದ್ರೆ ಟಾಯ್ಲೆಟ್ ಬಿಡ್ತ್ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಒಂದು 1.4 ನೋಡಿ 1.4 ಇದೆ. ಸೊ ಲೆಂತ್ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಒಂದು 2.6 ಮೀಟರ್ ಇದೆ. ಅಂದ್ರೆ ಈ ಸೆಂಟ್ರಲ್ಲಿ ಇದರಲ್ಲೂ ಕೂಡ ನಮಗೆ ಟಾಪ್ ಮ್ಯಾಟು ಬಾಟಮ್ ಮ್ಯಾಟು ಸ್ವಲ್ಪ ಫ್ಲಕ್ಚುಯೇಷನ್ ಆಗುತ್ತೆ, ಯಾಕಂದ್ರೆ ಆಲ್ಮೋಸ್ಟ್ 1.5 ಮೀಟರ್ ಲೆಂತ್ ಇರೋದ್ರಿಂದ. ಅದಕ್ಕೆ ಇದರಲ್ಲೂ ಕೂಡ ಸೆಂಟ್ರಲ್ಲಿ ನಾವು ಒಂದೊಂದು ಚೇರ್ ಆರ್ಡ್ಸ್ ಕೊಡಬೇಕು. ಆವಾಗಲೇ ನಮಗೆ ಈ ಟಾಯ್ಲೆಟ್ ಒಳಗಡೆ ಬರ್ತಕ್ಕಂಥ ಸರ್ವಿಸಸ್ಸು, ಪ್ಲಂಬಿಂಗ್ ಲೈನ್ ಏನಾದ್ರೆ ಪ್ಲಂಬಿಂಗ್ ಲೈನು, ಎಲೆಕ್ಟ್ರಿಕಲ್ ಲೈನ್ ಯಾವುದು ಕೂಡ ಡ್ಯಾಮೇಜ್ ಆಗೋದಿಲ್ಲ. ಮತ್ತೆ ನಮ್ದು ರಾಡು ಕೂಡ ಪರ್ಫೆಕ್ಟ್ ಆಗಿ ಒಂದು ಲೆವೆಲಲ್ಲಿ ಇರುತ್ತೆ. ಯಾಕೆಂದ್ರೆ ಕಾಂಕ್ರೀಟಿಂಗ್ ಟೈಮಲ್ಲೆಲ್ಲ ಜಾಸ್ತಿ ಮ್ಯಾನ್ ಪವರ್, ಮೆಟೀರಿಯಲ್ ಮೂವ್ಮೆಂಟ್ ಎಲ್ಲ ಇರೋದ್ರಿಂದ ಸೊ ಇಲ್ಲಿಗೂ ನಾವು ಚೇರ್ ಆರ್ಡ್ಸ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಮಿನಿಮಮ್ 3 ಚೇರ್ ಆರ್ಡ್ಸ್ ನಾವು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಎಲ್ಲ ಟಾಯ್ಲೆಟಲ್ಲೂ ಕೂಡ ಒಂದು ಮಿನಿಮಮ್ ಒಂದು 3 ಚೇರ್ ಆರ್ಡ್ಸ್ ಕೊಡಬೇಕು. ಕಟಿಂಗ್ ಲೆಂತ್ ಆಸ್ ಇಟ್ ಇಸ್ 1200, ಇದಕ್ಕೂ ಕೂಡ 1200 ಕಟಿಂಗ್ ಲೆಂತ್. ಇಲ್ಲ ಈ ಕಟಿಂಗ್ ಲೆಂತ್ ಬಂದ್ಬಿಟ್ಟು ನಾವು ಫಾರ್ಮುಲಾ ಪ್ರಕಾರನೂ ಹಾಕ್ಬೋದು. ಅಪ್ರಾಕ್ಸಿಮೇಟ್ ಆಗಿ ಅಲ್ಲಿ ಸೈಟಲ್ಲಿ ಏನು ಸ್ಕ್ರಾಪ್ ರಾಡ್ ಇದೆಯಲ್ಲ ಅದನ್ನು ಯೂಟಿಲೈಸ್ ಮಾಡ್ತಾರೆ. ಸೊ ಅದ್ರ ಪ್ರಕಾರ ನಾವು ಟೆಂಟೇಟಿವ್ ಆಗಿ ಅದನ್ನು ಹಾಕ್ತಾ ಇರೋದು. ನೆಕ್ಸ್ಟ್ ನಂಬರ್ಸ್ ಇಲ್ಲಿ ಬಂದ್ಬಿಟ್ಟು ಒಂದು 3 ನಂಬರ್ಸ್ ಕೊಡಿ ಟಾಯ್ಲೆಟ್ಗೆ. ಅದೇ ಥರ ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿನೂ ಕೂಡ ತುಂಬ ಚಿಕ್ಕದಿದೆ, ಅಲ್ಲೂ ಒಂದೆರಡು ಕೊಡಿ. ನೆಕ್ಸ್ಟ್ ಬೆಡ್ರೂಮು. ನೆಕ್ಸ್ಟ್ ಈಗ ಬೆಡ್ರೂಮ್ ಹೋಗೋಣ. ನೆಕ್ಸ್ಟ್ ಇಲ್ಲಿ ಬೆಡ್ರೂಮಲ್ಲಿ ಏನಿದೆ ನೋಡ್ಕೊಡಿ. ಬೆಡ್ರೂಮ್ ಕೂಡ ಆಲ್ಮೋಸ್ಟ್ ಒಂದು 3 ಮೀಟರ್ ಬೈ 3 ಮೀಟರ್ ಇದೆ. ಸೊ ಟೋಟಲ್ಲು 3 ಮೀಟರ್ ಬೈ 3 ಮೀಟರ್ ಅಂದರೆ ಈ ಕಡೆ ಒಂದು 3, ಈ ಕಡೆ ಒಂದು 3, 6 ಪ್ಲಸ್ ಸೆಂಟ್ರಲ್ ಈ ಕಡೆ ಒಂದು 2. ಸೊ ಅಂದರೆ ಟೋಟಲ್ ಒಂದು 8 ನಂಬರು. ಈ ಮಾಸ್ಟರ್ ಬೆಡ್ರೂಮ್ 2 ಮತ್ತು 3ಗೂ ಕೂಡ ಒಂದು 8 ನಂಬರು ಹಾಕ್ಬೇಕಾಗತ್ತೆ. ಸೊ 8 ನಂಬರ್ಸ್ ಫಾರ್ ಮಾಸ್ಟರ್ ಬೆಡ್ರೂಮ್ 2. ಅದೇ ಮಾಸ್ಟರ್ ಬೆಡ್ರೂಮ್ 2 ಟಾಯ್ಲೆಟ್ಗೂ ಕೂಡ ಒಂದು 3 ನಂಬರು. ನೆಕ್ಸ್ಟ್ ಅದು ಟಾಯ್ಲೆಟ್ ಡಕ್ಟ್. ಈ ಟಾಯ್ಲೆಟ್ ಡಕ್ಟ್ ಇದೆ ಅಲ್ವಾ, ಈ ಟಾಯ್ಲೆಟ್ ಡಕ್ಟ್ ಅಂತಂದ್ರೆ ನೋಡಿ ತುಂಬಾ ಚಿಕ್ಕದಿದೆ. ಇಲ್ಲಿ ಎಲ್ಲ ಕಡೆ ಬೀಮ್ ಇರೋದ್ರಿಂದ ಇಲ್ಲಿ ಚೇರ್ ಆರ್ಡ್ಸ್ ಅವಶ್ಯಕತೆ ಇಲ್ಲ. ಬಟ್ ಆದ್ರೂ ಇಲ್ಲಿ ನಮ್ದು OTS ಇರೋದ್ರಿಂದ ಇಲ್ಲೊಂದು ಚೇರ್ ಆರ್ಡ್ ಕೊಟ್ರೆ ಯುಟಿಲೈಸ್ ಆಗುತ್ತೆ. ಸೊ ಒಂದು ಚೇರ್ ಆರ್ಡ್ ಕೊಡಿ ಅಲ್ಲಿಗೆ. ನೆಕ್ಸ್ಟ್ ಬೆಡ್ರೂಮ್ 3 ಅದಕ್ಕೂ ಕೂಡ ಒಂದು 8 ಕೊಡಿ. ನೆಕ್ಸ್ಟ್ ಕಾಮನ್ ಟಾಯ್ಲೆಟ್ಗೆ ಒಂದು 3 ಕೊಡಿ. ಮತ್ತೆ ಲಿವಿಂಗ್ ಡೈನಿಂಗ್ ಒಂದು 3 ಕೊಡಿ. ಮತ್ತೆ ಯುಟಿಲಿಟಿಗೆ ಒಂದು 3 ಕೊಡಿ. ಮತ್ತೆ ಕಿಚನ್ ಸ್ವಲ್ಪ ದೊಡ್ಡದಿದೆ, ಅದು ಕೂಡ ಆಲ್ಮೋಸ್ಟ್ ಒಂದು 3 ಮೀಟರ್ ಬೈ 3 ಮೀಟರ್ ಕಿಚನ್ ಇದೆ. ಈ ಕಿಚನ್ಗೂ ಕೂಡ ಸೊ ಆಲ್ಮೋಸ್ಟ್ ಒಂದು ರೌಂಡ್ ಕೊಡೋದ್ರಿಂದ ಅಲ್ಲೂ ಕೂಡ ಒಂದು 8 ಚೇರ್ಸ್ ಕೊಡಬೇಕಾಗುತ್ತೆ. ಸೊ ಇದಿಷ್ಟು ಚೇರ್ ಆರ್ಡ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದಿಷ್ಟೇ ಪ್ರೊಸೀಜರು. ಫ್ಲಾಟ್ ನಂಬರ್ 1 ಕ್ಯಾಲ್ಕುಲೇಟ್ ಮಾಡಿದ್ರಲ್ವಾ. ನೆಕ್ಸ್ಟ್ ಅದೇ ಥರ ಈ ಫ್ಲಾಟ್ ನಂಬರ್ 1 Ctrl+C ಮಾಡ್ಕೊಳ್ಳಿ, ಕೆಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ಇದನ್ನು ಫ್ಲಾಟ್ ನಂಬರ್ 2 ಅಂತ ಚೇಂಜ್ ಮಾಡ್ಕೊಳ್ಳಿ. ಫ್ಲಾಟ್ ನಂಬರ್ 2 ಅಂತ ಚೇಂಜ್ ಮಾಡಿಕೊಂಡು ಮತ್ತೆ ಆಸ್ ಇಟ್ ಇಸ್ ಅದೇ ಲೊಕೇಶನ್ಗೆ ಹೋಗ್ಬಿಟ್ಟು ಅದೇ ರೂಮ್ಗಳಿಗೆ ನೀವು ಆ ಚೇರ್ ಆರ್ಡ್ಸ್ಗಳು ಎಷ್ಟೆಷ್ಟು ಬರುತ್ತೋ ಆಲ್ಮೋಸ್ಟ್ ಎಲ್ಲ ಲಿವಿಂಗ್ ಡೈನಿಂಗು, ಮಾಸ್ಟರ್ ಬೆಡ್ರೂಮು ಎಲ್ಲ ಆಲ್ಮೋಸ್ಟ್ ಓರಿಯೆಂಟೇಷನ್ ಚೇಂಜ್ ಇರುತ್ತೆ. ಬಟ್ ಸೈಜ್ ಅಂತೂ ಆಲ್ಮೋಸ್ಟ್ ಒಂದು 0.3 ಮೀಟ್ರ್, 0.4 ಮೀಟ್ರ್, ಮ್ಯಾಕ್ಸಿಮಮ್ 0.5 ಮೀಟ್ರ್ ಪ್ಲಸ್ ಆರ್ ಮೈನಸ್ ಇರುತ್ತೆ. ಸೊ ಅದ್ರ ಪ್ರಕಾರ ನೀವು ಇಲ್ಲಿ ಆ ಚೇರ್ ಆರ್ಡ್ಸ್ಗಳನ್ನ ಎಂಟ್ರಿ ಮಾಡ್ಕೊಂಡು ಹೋಗ್ಬೇಕು. ಏನಂತಂದ್ರೆ ಇಲ್ಲಿ ಫ್ಲಾಟ್ ನಂಬರ್ 1 ಬಂದ್ಬಿಟ್ಟು 3 BHK, ಇದು ಫ್ಲಾಟ್ ನಂಬರ್ 2 ಅಂತಂದ್ರೆ ಇದು 3 BHK. ಸೊ 3 BHK ನಲ್ಲಿ ನಮಗೆ ಈ ಥರ್ಡ್ ಬೆಡ್ರೂಮು, ಈ ಸೆಕೆಂಡ್ ಬೆಡ್ರೂಮ್, ಟಾಯ್ಲೆಟು ಇವೆಲ್ಲ ಬರೋದಿಲ್ಲ. ಸೊ ಇದನ್ನ ಡಿಲೀಟ್ ಮಾಡಿಬಿಡಿ. ಇವಾಗ ಇದು 2 BHK ಆಗುತ್ತೆ. ಸೊ ಈ ತರ ನಾವು 2 BHK ಬಂದ್ರೆ 2 BHK, 3 BHK ಬಂದ್ರೆ 3 BHK ಅದೇ ತರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಫೈನಲಿ ಅದೆಲ್ಲ ಆಗಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಕಾಮನ್ ಏರಿಯಾ ಇದೆ ನೋಡಿ. ಈ ಕಾಮನ್ ಏರಿಯಾದಲ್ಲೂ ಕೂಡ ನಮಗೆ ಟಾಪ್ ಮ್ಯಾಟ್ ಬರುತ್ತೆ. ಈ ಕಾಮನ್ ಏರಿಯಾನು ಕೂಡ ನಾವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಕಾಮನ್ ಏರಿಯಾಗೆ ಏನು ಮಾಡಬೇಕು, ಜಸ್ಟ್ ಇದು ಫ್ಲಾಟ್ ನಂಬರ್ 2ಗೆ ಸೀರಿಯಲ್ ನಂಬರ್ 2 ಆಯಿತು. ಅದೇ ಥರ ಫ್ಲಾಟ್ ನಂಬರ್ 9 ತನಕ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಇದನ್ನ ಲಾಸ್ಟ್ಗೆ ಕಾಮನ್ ಏರಿಯಾ ಅಂತ ಇಟ್ಕೊತೀನಿ. ಕಾಮನ್ ಏರಿಯಾಗೆ ಸೀರಿಯಲ್ ನಂಬರ್ 10 ಆಗುತ್ತೆ. ಇದನ್ನ ಕಾಮನ್ ಏರಿಯಾ ಅಂತ ಇಟ್ಕೊಂಡು ಇಲ್ಲೂ ಕೂಡ ನೀವು ಪ್ಯಾಸೇಜಲ್ಲಿ ಮತ್ತು ಆ ಫ್ಲಾಟ್ ನಂಬರ್ 1, ಫ್ಲಾಟ್ ನಂಬರ್ 2 ಎದುರುಗಡೆ ಎಲ್ಲ ಇದೆ ಅಲ್ವಾ. ಸೊ ಅದೆಲ್ಲ ನೀವು ಅಲ್ಲಿ ಡಿಸ್ಕ್ರಿಪ್ಷನ್ ಎಂಟ್ರಿ ಮಾಡಿಕೊಂಡು ಈ ಎಷ್ಟು ಪ್ಯಾಸೇಜ್ ಇದೆ ನೋಡಿ, ಇಂಥ ಜಾಗಗಳೆಲ್ಲ 1.8 ಮೀಟರ್ ಇದೆ ಅಂತಂದರೆ ಇಲ್ಲಿ ಸೆಂಟ್ರಲ್ಲಿ ಇಂಥ ಜಾಗ ಬಂದಾಗ ಇಲ್ಲೊಂದು ಚೇರ್ ಕಟ್ಕೋಬೇಕು, ಇಲ್ಲೊಂದು ಚೇರು. ಸೊ ಟೋಟಲ್ ಇಲ್ಲಿ ಎಷ್ಟು ಬರುತ್ತೋ ಅಷ್ಟು ಚೇರ್ನ ಇಲ್ಲಿ ಕೌಂಟ್ ಮಾಡಿಬಿಟ್ಟು ಈ ಕಾಮನ್ ಏರಿಯಾದಲ್ಲೂ ಕೂಡ ಎಂಟ್ರಿ ಮಾಡ್ಕೊಳ್ಳಿ. ಸೊ ಎಷ್ಟು ಚೇರ್ ಆರ್ಡ್ಸ್ ಬರುತ್ತೆ, ಫಾರ್ ಎಕ್ಸಾಂಪಲ್ ಕಾಮನ್ ಏರಿಯಾದಲ್ಲಿ ಡಯಾ ಅಲ್ಲಿ 8 ಕೊಡ್ತಾರೆ, 10 ಕೊಡ್ತಾರೆ, ಎಂಟ್ರಿ ಮಾಡ್ಕೊಳ್ಳಿ. ಟೋಟಲ್ ನಂಬರ್ ಆಫ್ ಚೇರ್ಸ್ 10 ಬರುತ್ತೋ, 20 ಬರುತ್ತೋ, 30 ಬರುತ್ತೋ ಎಷ್ಟರಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಕಾಮನ್ ಏರಿಯಾಗಳು ಎಷ್ಟು ಬರುತ್ತೋ ಅಷ್ಟು ಎಂಟ್ರಿ ಮಾಡಿಕೊಂಡು ಸೊ ಇಲ್ಲಿ ಕೆಲವೊಂದು ಪ್ಯಾಸೇಜ್ಗಳೆಲ್ಲ ಇರುತ್ತೆ ಸ್ವಲ್ಪ, ಮತ್ತು ಈ ಫ್ಲಾಟ್ ನಂಬರ್ ಎಂಟ್ರೆನ್ಸ್ಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಎಂಟ್ರಿ ಮಾಡಿಕೊಂಡು ಅಲ್ಲಿ ನಂಬರ್ ಆಫ್ ರಿಂಗ್ಸ್ ಎಲ್ಲ ಎಂಟ್ರಿ ಮಾಡ್ಕೊಳ್ಳಿ. ಟೋಟಲ್ ಆಗಿ ಸೊ ಎಲ್ಲ ರಿಂಗು ಎಲ್ಲ ಅದ್ರದ್ದು ಚೇರ್ ಆರ್ಡ್ಸು ಕೂಡ ಕ್ಯಾಲ್ಕುಲೇಟ್ ಆಗೋಗುತ್ತೆ. ಸೊ ಇದಿಷ್ಟೇ ಸಿಂಪಲ್ಲು ಚೇರ್ ಆರ್ಡ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರ್ತಕ್ಕಂಥ ಪ್ರೊಸೀಜರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ಗಳಿಗೆ ಶೇರ್ ಮಾಡಿ, ಮತ್ತು ನಿಮ್ದೇನಾದ್ರು ಕಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.